ಲಕ್ಷ್ಮೀದೇವಿಯ ಸನ್ನಿಧಾನ ಯಾವ ಸ್ತ್ರೀಯರಲ್ಲಿ ಇರ್ತದೆ, ಯಾವ ಸ್ತ್ರೀಯರಲ್ಲಿ ಇರೋದಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಮಹಾಭಾರತ ಈ ರೀತಿಯಾಗಿ ಉತ್ತರ ಕೊಡ್ತಾ ಇದೆ. ಪ್ರಕೀರ್ಣ ಭಾಂಡಾಂ ಅನವೇಕ್ಷ ಕಾರಿಣೀಂ ಸದಾಚ ಭರ್ತು ಪ್ರತಿಕೂಲ ವಾದಿನೀಂ ಪರಸ್ಯ ಭೀಷ್ಮಾಭಿರತಾಂ ಅಲಜ್ಜಾಂ ಏವಂ ವಿಧಾಂ ತಾಂ ಪರಿವರ್ಜಯಾಮಿ. ಯಾವ ಹೆಣ್ಣು ಮನೆಯ ಪಾತ್ರೆಯನ್ನು ಚೆನ್ನಾಗಿ ಸ್ವಚ್ಛವಾಗಿ ಇಡೋದಿಲ್ಲವೋ, ಹೇಗ್ ಬೇಕೋ ಹಾಗೆ ಅಸ್ವಚ್ಛವಾಗಿ ಇಡ್ತಾಳೆಯೋ, ಮತ್ತು ಯಾವ ಸ್ತ್ರೀ ವಿಚಾರವನ್ನು ಮಾಡದೆ ಕೆಲಸವನ್ನು ಮಾಡ್ತಾ ಇರ್ತಾಳೋ, ಯಾವಾಗಲೂ ಗಂಡನಿಗೆ ಪ್ರತಿಕೂಲವಾಗಿ ಇರ್ತಾಳೆಯೋ, ಇನ್ನೊಬ್ಬರ ಮನೆಯನ್ನೇ ಸುತ್ತಾ ಇರ್ತಾಳೋ, ನಾಚಿಕೆ ಇಲ್ಲದೆ ಇರತಕ್ಕಂತಹ ಸ್ತ್ರೀ ಯಾರಿದ್ದಾಳೆಯೋ ಅಂಥವರನ್ನು ನಾನು ಪರಿತ್ಯಾಗ ಮಾಡ್ತೇನೆ ಅಂತ ಲಕ್ಷ್ಮೀದೇವಿ ಹೇಳಿದ್ದಾಳೆ. ಇದರಿಂದ ಅರ್ಥವಾಗುವಂತಹ ವಿಷಯವೇನು ಅಂತಂದ್ರೆ, ಯಾರು ಮನೆಯ ಪಾತ್ರೆಯನ್ನು ಚೆನ್ನಾಗಿ ಸ್ವಚ್ಛವಾಗಿ ಇಟ್ಟುಕೊಂಡು ಯಾವ ಪಾತ್ರೆಗಳನ್ನು ಹೇಗೆ ಬಳಸಬೇಕು ಹಾಗೆ ಬಳಸ್ತಾ ಇರ್ತಾರೆಯೋ, ಆಮೇಲೆ ಗಂಡನಿಗೆ ಅನುಕೂಲವಾಗಿರುವಂತಹ ಸ್ತ್ರೀ, ನಾಚಿಕೆ ಇರುವಂತಹ ಸ್ತ್ರೀ, ಇನ್ನೊಬ್ಬರ ಮನೆಯನ್ನು ಸದಾ ಸಂಚಾರವನ್ನು ಮಾಡದೆ ಮನೆಯಲ್ಲೇ ಇದ್ದುಕೊಂಡು ಗಂಡನನ್ನು ಮಕ್ಕಳನ್ನು ನೋಡಿಕೊಳ್ತಾ ಇರ್ತಾಳೆ, ಆಮೇಲೆ ವಿಚಾರ ಮಾಡಿ ಕೆಲಸವನ್ನು ಮಾಡ್ತಾ ಇರ್ತಾಳೆಯೋ ಅಂತಹ ಸ್ತ್ರೀಯರಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಇರ್ತದೆ ಎಂಬುದಾಗಿ ನಾವು